ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು PS ಹರಳೆ. ಈ ದಿನದ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ಜನಶಕ್ತಿ ಸೇವಾ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಸಂಘರ್ಷದಿಂದ ಯಾವುದೇ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ. ಕಾರಣ ಯಾವುದೇ ಸಮಸ್ಯೆ ಇರಲಿ, ತಾಳ್ಮೆ ಶಾಂತಿಯುತವಾಗಿ ಸಾಮಾನ್ಯ ಜನರ ಸಮಸ್ಯೆ ಬಗೆಹರಿಸಲು ಈ ಜನಶಕ್ತಿ ಸೇವಾ ಸಂಘ ಮುಂದಾಗಲಿ. ಜನಶಕ್ತಿ ಸೇವಾ ಸಂಘ ಕಾಗವಾಡ ತಾಲೂಕಿನಲ್ಲಿಯೇ ಹಾಗೂ ಬೆಳಗಾವಿ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಹಾಗೂ ನಮ್ಮ ದೇಶದಲ್ಲಿಯೇ ಮಾದರಿ ಸಂಘ ಆಗಲಿ ಎಂದು ಉಗಾರ ಸಕ್ಕರೆ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಅನಂತ್ ಸಿದ್ಧಾಂತಿ ಅವರು ಹಾರೈಸಿದರು. ಅವರು ಕಾಗವಾಡ ತಾಲೂಕಿನ ಉಗಾರ್ಖುರ್ದ್ ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಜನಶಕ್ತಿ ಸೇವಾ ಸಂಘವನ್ನು ಏಪ್ರಿಲ್ 19ರಂದು ಸಾಯಂಕಾಲ 7 ಗಂಟೆಗೆ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡುತ್ತಾ, ಜನರ ಶಕ್ತಿ ದೇಶದ ಶಕ್ತಿ, ಉಗಾರ್ಖುರ್ದ್ ನಗರಸಭೆ ಜನರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ನೊಂದ ಬಡವರಿಗೆ, ನಿರ್ಗತಿಕರಿಗೆ ಅನುಕೂಲವಾಗಲಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಈ ಸಂಘ ಸ್ಪಂದಿಸಲಿ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಸಿರಿಸೇಲ್ ಮಿತ್ರಿ ಅವರು ಮಾತನಾಡುತ್ತಾ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಯಾರು ಮೇಲು ಕೀಳು ಅನ್ನಲಾರದೆ ಎಲ್ಲರನ್ನೂ ಸಮಾನವಾದ ಹಕ್ಕು ಕೊಡಿಸುವ ಕೆಲಸ ಈ ಸಂಘದಿಂದಾಗಲಿ. ಕಾಗವಾಡ ಮತಕ್ಷೇತ್ರದಲ್ಲಿ ನ್ಯಾಯವಾದಿ ರಾಹುಲ್ ಕಟಗೇರಿ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಅವರು ಈ ಚಿಕ್ಕ ವಯಸ್ಸಿನಲ್ಲಿಯೇ ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಕಾಗವಾಡ ಕ್ಷೇತ್ರದಲ್ಲಿ ಜನರ ಗಮನ ಸೆಳೆಯುತ್ತಿದ್ದಾರೆ. ಅವರು ಕಾಗವಾಡ ಮತಕ್ಷೇತ್ರದಲ್ಲಿ ಒಬ್ಬ ಜನನಾಯಕರಾಗಿ ಜನರ ಸೇವೆ ಸಲ್ಲಿಸಲು ಉತ್ಸುಕರಾಗಿದ್ದಾರೆ ಎಂದರು. ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ರಾಘವೇಂದ್ರ ಹಳಂಗಳಿ ಹಾಗೂ ವಿಜಯ್ ದೇಸಾಯಿ ಅವರು ಮಾತನಾಡಿದರು. ಹಿರಿಯರಾದ ವೀರಭದ್ರ ಕಟಗೇರಿ ಅವರು ಮಾತನಾಡಿದರು. ಯುವ ನಾಯಕ ರಾಹುಲ್ ಕಟಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆ ಮೇಲೆ ದರ್ಶನ್ ಅನಗೋಳ್ಕರ್, ಜನಶಕ್ತಿ ಸೇವಾ ಸಂಘದ ಅಧ್ಯಕ್ಷ ರಾಜು ಯಶವಾಡೆ ವೇದಿಕೆ ಮೇಲೆ ಇದ್ದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ದಾವುಲ್ ಮಲಿಕ್ ಜಮಖಾನೆ, ಭಾರತೀಯ ಸೇವಾ ಸಂಸ್ಥೆಯ ಅಧ್ಯಕ್ಷ ವಿನಾಯಕ್ ಕಾಂಬ್ಳೆ, ಸಂಘದ ಸದಸ್ಯರು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಕೀಲರಾದ ರಾಜೇಶ್ ಸಿಂಗೆ ಸ್ವಾಗತಿಸಿದರು. ನೌಸಾದ್ ಮುಲ್ಲಾ ಕಾರ್ಯಕ್ರಮವನ್ನು ನಿರೂಪಿಸಿದರು.